ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಮಿಷಿನ್ ವರ್ಕ್ ಡಿಸೈನು ಈ ಸತಿ ನಾನು ಯಾವ್ದು ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಇದು ರಾಮ ಗ್ರೀನ್ ಕಲರು ಮತ್ತು ಗೋಲ್ಡ್ ಕಲರು ಮಿಕ್ಸಿಂಗು ಬ್ಲೌಸ್ ಪೀಸ್. ಇದು ಸೀರೆ ಬಂದು ಲೆಮನ್ ಎಲ್ಲೋ ಲೈಟ್ ಕಲರ್. ಇದು ನಾನು ಫ್ರಂಟ್ ಮಾರ್ಕ್ ಮಾಡ್ಕೊಂಡಿದ್ದೆ, ಅದು ಕಾಣಿಸ್ತಾಲಿಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ದೊಡ್ಡದಾಗಿ ಮಾರ್ಕ್ ಮಾಡಿಕೊಂಡೆ. ಮತ್ತು ಫ್ರೇಮೆಲ್ಲ ಸೆಟ್ಟಿಂಗ್ ಮಾಡಿಕೊಂಡು ಕ್ಯಾನ್ವಾಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಕ್ಯಾನ್ವಾಸ್ ಹಾಕ್ಕೊಂಡು ನೋಡಿ, 2ನೇ ನಂಬರಲ್ಲಿ ಸ್ಟಿಚಿಂಗ್ ಇಟ್ಕೊಂಡು 2 ನಂಬರ್ ಇಟ್ಕೊಂಡು ನಾನು ಸ್ಟಿಚಿಂಗ್ ಹಾಕ್ಕೊಳ್ತೀನಿ. 2 ಸತಿ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನಿದು. ಇದು ರಾಮ ಗ್ರೀನ್ ಕಲರ್ ಇದು ಬ್ಲೌಸ್ ಪೀಸ್. ಇದು ನೋಡಿ, ನಾನು ಲೈಟು ಲೆಮನ್ ಎಲ್ಲೋ ಕಲರಲ್ಲಿ ಡೋರಿ ಪೈಪಿಂಗಲ್ಲಿ ಲೋಡಿಂಗ್ ಮಾಡಿದ್ದೀನಿ. ಲೋಡಿಂಗ್ ಮಾಡಿ ಆ ಕಡೆ ಈ ಕಡೆ ಬಾಲ್ ಚೈನ್ ಹಾಕಿದ್ದೀನಿ. ಬಾಲ್ ಚೈನ್ ಹಾಕಾದ್ಮೇಲೆ ನಾನು ಇದಕ್ಕೆ ಒಂದು ಫ್ಲವರ್ ಮಾಡ್ಕೊಳ್ತೀನಿ. ಇದು ಫ್ಲವರು 8 ಪೆಟಲ್ಸ್ ಥರ ಬರುತ್ತೆ ಫ್ಲವರ್. ಇದು ಸ್ವಲ್ಪ ದೊಡ್ಡದಾಗೆ ಬರುತ್ತೆ. ಇದು ನಾನೇನು ಮಾಡ್ತೀನಿ, ಫಸ್ಟು ಸೆಂಟ್ರಲ್ಲಿ ಒಂದು ಸಣ್ಣದಾಗಿ ಒಂದು ಫ್ಲವರ್ ಹಾಕ್ಕೊಂಡು, ಆಮೇಲೆ ಒಂದು ಸರ್ಕಲ್ ಹಾಕ್ಕೊಂಡು, ಆಮೇಲೆ ಒಂದೊಂದು 0ಇಂದ 2ಗೆ ಹೋಗಿ 2ಇಂದ 0 ಹೋಗಿ ಈ ಥರ ಫ್ಲವರ್ ಹಾಕ್ಕೊಳ್ತೀನಿ ನಾನು. ಇದು ಒಂದು 5 ಫ್ಲವರ್ ಏನೋ ಬರುತ್ತೆ. ಇದು ವರ್ಕು ಬ್ಲೌಸ್ ಕೊಟ್ಟು ಇವರು ತುಂಬ ದಿವಸ ಆಗ್ಬಿಟ್ಟಿತ್ತು. ತುಂಬ ಅಂದರೆ ಒಂದು 2-3 ತಿಂಗಳೇ ಆಗ್ಬಿಟ್ಟಿತ್ತು. ಇದು 2 ಬ್ಲೌಸ್ ಕೊಟ್ಟಿದ್ದರು. ರೀಸೆಂಟಾಗಿ ಒಂದು ಬ್ಲೌಸ್ ಕೊಟ್ಟಿದ್ದರು ವರ್ಕ್ ಮಾಡಿ ಸ್ಟಿಚ್ ಮಾಡೋಕ್ಕೆ. ಇದು ನನಗೆ ಕಲರ್ ಕಾಂಬಿನೇಷನ್ನು ಸ್ವಲ್ಪ ಕನ್ಫ್ಯೂಸ್ ಇತ್ತು, ಅದಕ್ಕೆ ಹಂಗೆ ಇಟ್ಟಿದ್ದೆ. ಆಮೇಲೆ ಅವರು ಒಂದು ಸತಿ ಬಂದಾಗ ತೋರಿಸಿದ್ರು ಕಲರು, ಅದು ಮರ್ತೋಗ್ಬಿಡ್ತು ನನಗೆ. ತಿರ್ಗಿ ಆಮೇಲೆ ಅವರಿಗೆ ಫೋನ್ ಮಾಡಿ ಸೀರೆ ಕಲರ್ ಫೋಟೋ ಕಳಿಸಿ ಅಂದೆ. ಅವ್ರು ಸೀರೆ ಕಲರ್ ಫೋಟೋ ಕಳಿಸಾದ್ಮೇಲೆ ನೋಡಿಕೊಂಡು ಮಾಡ್ತಾಯಿದ್ದೀನಿ. ಇದು ಏನಂದರೆ 2 ಕಲರ್ ಇರೋದು, ಗೋಲ್ಡ್ ಕಲರು ಮತ್ತು ಲೈಟ್ ಲೆಮನ್ ಕಲರ್, ನಿಂಬೆಹಣ್ಣು ಕಲರು. ಮತ್ತು ಇದು ಎತ್ತಿ ಏನು ಕಾಣಲ್ಲ, ಆದ್ರೂ ಅವ್ರು ವರ್ಕ್ ಮಾಡಿಕೊಡಿ ಅಂತ ಅಂದರು. ಸರಿ ಅಂದ್ಬಿಟ್ಟು ಇದು ಗೋಲ್ಡ್ ಕಲರು ಮತ್ತು ಲೈಟ್ ಲೆಮನ್ 2 ಕಲರಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಎಂಡೆಂಟ್ ಲೀಫ್ ಬರುತ್ತೆ. ಇದು ಈ ವೀಡಿಯೋಸ್ಗಳೆಲ್ಲ ಎಂಬ್ರಾಯ್ಡ್ರಿ ವೀಡಿಯೋಸ್ಗಳೆಲ್ಲ ನೋಡ್ತಾ ಇದ್ದೀರಾ. ಎಲ್ಲರಿಗೂ ತುಂಬ ಥ್ಯಾಂಕ್ಸು. ಮತ್ತು ಕಮೆಂಟ್ಸ್ ಬರ್ತಾಯಿದೆ. ಕಮೆಂಟ್ಸಲ್ಲಿ ಒಬ್ಬೊಬ್ಬರು ನನಗೆ ಮಾರ್ಕಿಂಗ್ ಮಾಡೋದು ತೋರಿಸಿ, ಮತ್ತು ನೀವು ಯಾವ ಥರ ಟ್ರೇಸ್ ಮಾಡ್ಕೊಳ್ತೀರಾ ತೋರಿಸಿ ಅಂತೆಲ್ಲ ಹೇಳ್ತಾ ಇದ್ದೀರಾ. ತೋರಿಸ್ತೀನಿ ನಾನು ಯಾವ ಥರ ಮಾರ್ಕ್ ಮಾಡ್ಕೊಳ್ತೀನಿ, ಬ್ಲೌಸ್ ಇಟ್ಕೊಂಡು ಮಾರ್ಕಿಂಗ್ ಮಾಡ್ಕೊಳ್ತೀನಿ ಎಂಬ್ರಾಯ್ಡ್ರಿಂಗ್ ಮಾಡಬೇಕಾದ್ರೆ ಅಂತ ಎಲ್ಲ ನೋಡ್ತೀನಿ. ಎಲ್ಲನೂ ಹೇಳ್ತೀನಿ ನಾನು ಮುಂದಿನ ವೀಡಿಯೋಗಳಲ್ಲಿ. ಮತ್ತು ತುಂಬ ಚೆನ್ನಾಗಿ ಬರ್ತಾಯಿದೆ ವೀಡಿಯೋಸು ಅಂತಲೂ ಕಮೆಂಟ್ ಮಾಡ್ತಾಯಿದ್ದೀರಾ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್, ನನ್ನ ವೀಡಿಯೋ ನೋಡ್ತಾ ಇರೋರಿಗೆ ಮತ್ತು ಕಮೆಂಟ್ಸ್ ಮಾಡ್ತಾಯಿರೋರಿಗೆ. ನೋಡಿ, ಇದು ಫ್ಲವರು 8 ಲೀಫ್ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಆದರೆ ಏನು ಇತ್ತು, ಓವರಾಗಿ ಏನು ಕಾಣಿಸ್ತಿರ್ಲಿಲ್ಲ. ಲೈಟ್ ಕಲರ್ ಅಲ್ವಾ, ಸ್ಯಾರಿ ಕಲರ್ ಇರೋದ್ರಿಂದ ಕಾಣಿಸ್ತಾಯಿತ್ತು ಆ ಥರ. ನೋಡಿ, ನಾನು ಬಳ್ಳಿ ಥರ ಲೀಫ್ ಹಾಕ್ಕೊಂಡ್ಬಿಟ್ಟು ಆ ಕಡೆಗೊಂದು ಈ ಕಡೆಗೊಂದು, ಆ ಕಡೆ ಒಂದು 3 ಲೀಫು, ಈ ಕಡೆ ಒಂದು 3 ಲೀಫ್ ಹಾಕೋತೀನಿ. ಲೀಫ್ ಇದು ಬೇರೆ ಥರ ಬರುತ್ತೆ. ಇದು ಮಾಮೂಲಿ ರೌಂಡ್ ಬರಲ್ಲ. ಇದು ಚಿಕ್ಕ ಲೀಫ್ ಬರುತ್ತಲ್ಲ, ಸೆಂಟ್ರಲ್ಲಿ ಗ್ಯಾಪ್ ಬರುತ್ತೆ, ಆ ಥರ ಲೀಫ್. ಇದು ನಾನು ಆ ಲೀಫನ್ನು ಗೋಲ್ಡನ್ ಕಲರಲ್ಲಿ ಹಾಕ್ಕೊಳ್ತೀನಿ. ಯಾಕಂದರೆ ಫ್ಲವರು ನಾನು ಲೆಮನ್ ಎಲ್ಲೋ ಕಲರ್ ಹಾಕಿರೋದ್ರಿಂದ 2 ಕಲರ್ ಅಲ್ವ ಇರೋದು, ಅದಕ್ಕೇನು ಮಾಡ್ತೀನಿ, ಗೋಲ್ಡನ್ ಕಲರಲ್ಲೇ ಹಾಕ್ಕೊಂಡು ಫಿಲಪ್ ಮಾಡ್ಕೊಳ್ತೀನಿ ನಾನು. ನೋಡಿ, ಫಸ್ಟು ನಾನು ಸ್ಟಿಚಿಂಗ್ ಹಾಕ್ಕೊಂಡ್ಬಿಟ್ಟು ಲೀಫ್ ನನಗೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲೇ ಹಾಕ್ಕೊಳ್ತೀನಿ. 0ಇಂದ 2ಗೆ ಹೋಗಿ 2ಇಂದ 0ಗೆ ಹೋಗುತ್ತೆ. ಇದು ಲೀಫ್ ಮಾಮೂಲಿ ಎಲೆ ಟೈಪೇ ಬರುತ್ತೆ, ಆದರೆ ಚಿಕ್ಕದಾಗಿ ಬರುತ್ತೆ, ತುಂಬ ದೊಡ್ಡದಾಗಿ ಬರಲ್ಲ. ಇದು ಸೇಮ್ ಲೀಫ್ ಎಲೆ ಯಾವ ಥರ ಬರುತ್ತೋ ಅದೇ ಥರನೇ ಬರುತ್ತೆ. ನಾನು ಒಂದು ಈ ಕಡೆಯಿಂದ ಲೀಫ್ ಹಾಕ್ಕೊಂಡಾದ್ಮೇಲೆ ಆ ಕಡೆಯಿಂದ ಲೀಫ್ ಹಾಕ್ಕೊಳ್ತೀನಿ. ಇದಕ್ಕೆ ಬಾಲ್ ಚೈನ್ ಸಹ ಹಾಕಿದ್ದೀನಿ ನಾನು. ಫಸ್ಟ್ ಲೈನು ಗೋಲ್ಡ್ ಕಲರು 2 ನಂಬರ್ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ತೀನಿ. ಆಮೇಲೆ ಡೋರಿ ಪೈಪಿಂಗ್ ಬರುತ್ತಲ್ಲ ವರ್ಕ್ ಮಾಡೋಕ್ಕೆ, ಅದನ್ನು ಯೆಲ್ಲೋ ಕಲರಲ್ಲಿ ಫುಲ್ ಫಿಲಪ್, ಒಂದೇ ಕಲರ್ ಎಲ್ಲ ಫುಲ್ ಫಿಲಪ್ ಮಾಡ್ತೀನಿ. ಆಮೇಲೆ ಅದ್ರ ಮೇಲೆ ಗೋಲ್ಡ್ ಜರಿ ಥ್ರೆಡ್ಡಲ್ಲಿ
ಒಂದು ಇಂಚಿಗೆ ಚಿಕ್ಕ ಚಿಕ್ಕದಾಗಿ ಲೈನ್ಸ್ ಹಾಕ್ಕೊಳ್ತೀನಿ ನಾನು. ಆಮೇಲೆ ನಾನು ಬಾಲ್ ಚೈನ್ಗೆ ಗ್ಯಾಪ್ ಬಿಟ್ಟಿದ್ದೆ ನಾನು, ಆ ಕಡೆಗೊಂದು ಈ ಕಡೆಗೊಂದು ಗ್ಯಾಪ್ ಹಾಕಿದ್ದೀನಿ ನಾನು. ಆಮೇಲೆ ಸುಮ್ಮನೆ ಒಂದು ಲೈನು ಗೋಲ್ಡ್ ಕಲರಲ್ಲಿ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ನೋಡಿ ಈಗ ಲೀಫ್ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ, ಈ ಥರ ಪುಟ್ಟು ಲೀಫ್ ಬರ್ತಾಯಿದೆ. ತುಂಬ ಚೆನ್ನಾಗಿದೆ. ಜಾಸ್ತಿ ಓವರಾಗಿ ಏನು ಕಲರ್ಸ್ ಕಾಣಿಸ್ತಿರ್ಲಿಲ್ಲ. ನೋಡಿ ಇದೆಲ್ಲ ಫುಲ್ ಆಯಿತು. ಈಗ ಎರಡನೇದಲ್ಲಿ ಮಾಡ್ತಾಯಿದ್ದೀನಿ. ಈ ಥರ ನಾವು ಸ್ವಲ್ಪ ಚೇಂಜಸ್ಗಳನ್ನ ಮಾಡ್ಕೊತಾ ಇದ್ದರೆ ಒಳ್ಳೆಯದು. ಮತ್ತು ಏನಂದರೆ ಮಿಷಿನ್ ನಮಗೆ ಫಸ್ಟು ಸೆಟ್ ಆಗಿರಬೇಕು. ನಾನು ತೊಗೊಂಡು ಮಿಷಿನು 1.5 ವರ್ಷ ಆಯಿತು. ನಾನು ಫೆಬ್ರವರಿಯಲ್ಲಿ ತೊಗೊಂಡಿದ್ದು ಸತಿ. ಈಗ 1.25 ವರ್ಷ ಹತ್ತಿರ ಆಗಿದೆ. ಮತ್ತು ಕಮೆಂಟ್ ಮಾಡಿದರು, ನೀವು ಎಷ್ಟು ಕೊಟ್ಟು ತೊಗೊಂಡ್ರಿ ಅಮೌಂಟಲ್ಲಿ ಅಂತ. ನಾನು ತೊಗೊಂಡಾಗ 15,000 ಇತ್ತು. ಈಗ ಎಷ್ಟಾಗಿದೆ ಗೊತ್ತಿಲ್ಲ ನನಗೆ. ಮತ್ತು ನೀವು ಯಾವ ಮಿಷಿನ್ ಯೂಸ್ ಮಾಡ್ತೀರಾ, ಯಾವ ಥ್ರೆಡ್ ಯೂಸ್ ಮಾಡ್ತೀರಾ ಅಂತ ಕಮೆಂಟ್ ಮಾಡ್ತಾನೇ ಇದ್ದೀರಾ. ನಾನು ಸಾಕಷ್ಟು ವೀಡಿಯೋಗಳಲ್ಲಿ ಹೇಳ್ತಾನೇ ಇದ್ದೀನಿ. ನನ್ನ ಮಿಷಿನ್ ಬಂದು ರಾಜಸ್ಥಾನ್ ಮಿಷಿನ್ನು. ಮತ್ತು ನಾನು ಥ್ರೆಡ್ಡು ಬೆಲ್ ಕಂಪ್ನಿದು ಮಾಡೋದು ನಾನು. ಅಂದರೆ ನಮ್ಮ ಶಾಪಲ್ಲಿ ಬೆಲ್ ಕಂಪ್ನಿ ಸೇಲ್ ಮಾಡ್ತೀನಲ್ವ ನಮ್ಮ ಅಂಗಡಿಯಲ್ಲಿ, ಅದೇ ಇರುತ್ತಲ್ವ, ಅದನ್ನೇ ಹಾಕ್ತೀನಿ. ನಿಯರೆಸ್ಟ್ ಇಲ್ಲ ಅಂದರೆ ರಾಜ್ ಕಂಪ್ನಿ, ಅಂದರೆ ಅಂಥ ಕಲರ್ ಇಲ್ಲ ಅಂದರೆ ರಾಜ್ ಕಂಪ್ನಿ ತೊಗೊಂಡು ಬಂದು ಹಾಕ್ತೀನಿ ಅಷ್ಟೇ. ನಾನು ತುಂಬ ರೇರು ಬೇರೆ ಅಂಗಡಿಗಳಲ್ಲಿ ತೊಗೊಂಡು ಬಂದು ಹಾಕೋದು. ಅದು ಆಲ್ಮೋಸ್ಟ್ ನನ್ನ ಹತ್ರ ಕಲರ್ಸ್ ಇರುತ್ತೆ. ಒಂದೊಂದೇ ಯಾವುದಾದ್ರು ಅಪರೂಪ ಕಲರ್ ಬಂದರೆ ಆ ಕಂಪ್ನಿದು ಹಾಕ್ತೀನಿ. ನಮ್ಮ ಏರಿಯಾ ಕಡೆ ಎಲ್ಲನೂ ಬೆಲ್ಲು, ಬುಲೆಟು, ರಾಜು, ಮತ್ತು ಈಗೊಂದು ಸರಸ್ವತಿ ಅಂತ ಬರುತ್ತೆ. ಇಷ್ಟು ಕಂಪ್ನಿದು ಥ್ರೆಡ್ಗಳು ಇಲ್ಲಿ ರನ್ನಿಂಗ್ ಇರುತ್ತೆ. ಆದರೆ ನಮ್ಮ ಅಂಗಡಿಲೇ ಇರೋದಲ್ವ ಬೆಲ್ ಕಂಪ್ನಿ, ಅದೇ ಥ್ರೆಡ್ಡಲ್ಲೇ ಹಾಕಿ ವರ್ಕ್ ಮಾಡ್ತೀನಿ ನಾನು. ನೋಡಿ ಈಗೆಲ್ಲ ಲೀಫ್ ಎಲ್ಲನೂ ಫುಲ್ಲು ಫಿನಿಶಿಂಗ್ ಆಯ್ತಿದ್ದು. ಒಂದು ಸ್ವಲ್ಪ ಲೀಫ್ ಇದೆ ಇದು. ನೋಡಿ ಯಾವ ಥರ ಬರ್ತಾಯಿದೆ ವೀಡಿಯೋಸು. ಯಾರು ಹೊಸಬ್ರು ಮಾಡ್ತಾ ಇರೋರು ನೋಡಿ ಈ ಥರ ಡಿಸೈನ್ಸ್ ಮಾಡಿಕೊಂಡು ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಕೆಲಸ ಏನು ಹಿಡಿಯಲ್ಲ. ಇದು ಫ್ಲವರ್ ಬರುತ್ತೆ, ಒಂದು 5 ಫ್ಲವರ್ ಬರುತ್ತೆ, ಮತ್ತು ಲೀಫ್ ಬರುತ್ತೆ. ಬೇಕಾದವರು ಸ್ಟೋನ್ ಚೈನು, ಬಾಲ್ ಚೈನು, ಸ್ಟೋನ್ ಚೈನು ಹಾಕ್ಕೊಳ್ಬೋದು. ಇಲ್ಲ ಬೇಡ ಅಂದವರು ಒಂದು ಲೈನ್ ಗೋಲ್ಡ್ ಕಲರಲ್ಲಿ ಲೈನ್ಸ್ ಹಾಕ್ಕೊಂಡು ಆಮೇಲೆ ಥರ ಫ್ಲವರ್ ಸಹ ಹಾಕ್ಕೊಳ್ಬೋದು. ಇದು ನಿಮಗೆ 3 ಆಪ್ಷನ್ ಇರುತ್ತೆ. ನೀವು ಇಲ್ಲ ನಾನು ಇನ್ನೂ ಗ್ರ್ಯಾಂಡಾಗಿ ಬೇಕು ಅಂದರೆ ತಿರ್ಗಾ ಇನ್ನೊಂದು ಲೈನಲ್ಲಿ ಲೆಮನ್ ಎಲ್ಲೋ ಕಲರ್ ಲೋಡಿಂಗ್ ಸ್ಟಿಚ್ ಹಾಕ್ಕೊಂಡು ಆಮೇಲೆ ತಿರ್ಗಾ ಬಾಲ್ ಚೈನು ಎಲ್ಲ ಆ ಕಡೆ ಈ ಕಡೆ ಹಾಕ್ಕೊಂಡು ಅದು ಫುಲ್ಲು ಫಿನಿಶಿಂಗ್ ಮಾಡ್ಕೊಳ್ಬೋದು. ಅಂದರೆ ಅವರವರು ನನಗೆ ಇದು ಸಿಂಪಲ್ ಆಯಿತು ಅನ್ನೋರು, ಗ್ರ್ಯಾಂಡ್ ಮಾಡ್ಕೊಳ್ಳೋರು ಆ ಥರ ಮಾಡ್ಕೊಳ್ಬೋದು. ಸಾಕು ನನಗೆ ಇಷ್ಟೇ ಅನ್ನೋರು ನೋಡಿ ಈ ಥರ ಮಾಡ್ಕೊಳ್ಬೋದು. ನೋಡಿ ಇದೆಲ್ಲದು ಫುಲ್ಲು ಫಿನಿಶಿಂಗ್ ಆಯ್ತಿದ್ದು. ಈ ಥರ ಬರುತ್ತೆ ಡಿಸೈನ್ ಇದು. ನಾನು ಆಲ್ರೆಡಿ ಬ್ಯಾಕ್ ಮಾಡಿದ್ದೀನಿ. ನೋಡಿ ಸ್ಲೀವ್ ಫ್ರಂಟ್ ಈ ಥರ ಬರುತ್ತೆ, ಬ್ಯಾಕ್ ಈ ಥರ ಬರುತ್ತೆ. ನೋಡಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಸ್ಲೀವ್ದು ಫೋಟೋ ತಗೊಂಡಿರಲಿಲ್ಲ. ಆಮೇಲೆ ರೆಡಿ ಬ್ಲೌಸ್ ಆದಮೇಲೆ ಆ ಫೋಟೋ ತಗೊಂಡು ಬ್ಲೌಸ್ದು ವಿಡಿಯೋ ತಗೊಂಡು ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಬಂದಿದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಇದು ಫ್ರಂಟು ಬ್ಯಾಕು ಸ್ಲೀವ್ ರೆಡಿ ಆದಮೇಲೆ ಇದು ಫೋಟೋ ತಗೊಂಡಿದ್ದೀನಿ ನೋಡಿ ಈ ಥರ. ಥ್ಯಾಂಕ್ ಯು.